ನಮ್ಮ ಜೊತೆಗೆ ಪ್ರೊಫೆಸರ್ ಕೆ.ಎಸ್. ಭಗವಾನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಿಂತಕರು ಸರ್, ನಮಸ್ತೆ. ನಮಸ್ಕಾರ ಮೇಡಮ್. ಟಿಎಂಸಿ ನಾಯಕರೊಬ್ಬರು ಶ್ರೀರಾಮ ಹಿಂದೂ ಅಲ್ಲ ಮುಸ್ಲಿಂ, ಅವರ ಸರ್ನೇಮ್ ಅನ್ನ ಹೇಳಿ ಸಾಕ್ಷಿಗಳನ್ನ ಒದಗಿಸಿದ್ರೆ ಮಾತ್ರ ನಾವು ಒಪ್ಕೊಳ್ತೀವಿ ಅವರು ಹಿಂದೂ ದೇವರು ಅಂತ, ಇಲ್ಲ ಅಂದ್ರೆ ಅವ್ರು ಮುಸ್ಲಿಂಗೆ ಸೇರಿದವರು, ಆ ಧರ್ಮಕ್ಕೆ ಸೇರಿದವರು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದಕ್ಕೆ ತಮ್ಮ ರಿಯಾಕ್ಷನ್ ಏನು ಸರ್? ಈಗ ಮೂಲ ಇರೋದು ವಾಲ್ಮೀಕಿಯ ರಾಮಾಯಣ, ಅದೇ ದೇಶದಲ್ಲಿ ಬಹಳ ಅತ್ಯಂತ ಪ್ರಾಚೀನವಾದ್ದು. ಅಂಥದ್ರಲ್ಲಿ ರಾಮ ಮುಸ್ಲಿಂ ಅಂತ ಹೇಳಲಿಕ್ಕೆ ಯಾವ ಆಧಾರನೂ ಇಲ್ಲ. ಅವನು ಹಿಂದೂ ಮತ್ತು ಅವನು ಇದುವರೆಗೂ ಸುಮಾರು 2000 ವರ್ಷಗಳಿಂದನೂ ಅವನ್ನ ಹಿಂದೂ ಜನರೇ ಆರಾಧಿಸ್ತಾ ಇದ್ದಾರೆ, ಬೇರೆ ಯಾರು ಆರಾಧಿಸ್ತಾ ಇಲ್ಲ. ಆದ್ರಿಂದ ರಾಮ ಮುಸ್ಲಿಂ ಅನ್ನೋದು ಸಂಪೂರ್ಣವಾಗಿ ಏನ್ ಹೇಳಿ ನಾನು ಅವಿವೇಕ ಅಂತ ಹೇಳಲ್ಲ, ಹಾಗಾಗ್ತದೆ. ಬಟ್ ಯಾಕೆ ಪದೇ ಪದೇ ಇಂಥ ಸ್ಟೇಟ್ಮೆಂಟ್ಗಳು ಬರುತ್ತೆ ರಾಮನ ಬಗ್ಗೆ ಅಂತ? ಬರೀ ವಿವಾದಾತ್ಮಕ ಸ್ಟೇಟ್ಮೆಂಟ್ಗಳು ರಾಮನ ಬಗ್ಗೆ ಯಾಕೆ ಅಂತ? ಯಾಕೆ ಅದೇ ಅಸ್ತ್ರಗಳು ಸಿಗುತ್ತೆ ಅಂತ? ಯಾವುದು? ಈಗ ಬರೀ ಪ್ರಭು ಶ್ರೀ ರಾಮನ ಬಗ್ಗೆನೇ ಯಾಕೆ ವಿವಾದಾತ್ಮಕ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ ಅಂತ? ಒಂದಲ್ಲ ಒಂದು ವಿವಾದಗಳು ಆತನ ಬಗ್ಗೆ ಬರ್ತಾನೆ ಇರುತ್ತಲ್ಲ, ಯಾಕೆ ಅಂತ ಸರ್? ಯಾಕೆಂದ್ರೆ ಅವನು ರಾಮ ಎಲ್ಲಾ ದೇವತೆಗಳಲ್ಲೂ ಅವನು ಹೆಚ್ಚು ಜನಪ್ರಿಯವಾಗಿದ್ದಾನೆ, ಅವನು ಎಲ್ಲರ ಮನಸ್ಸಿನಲ್ಲಿ ಇದ್ದಾನೆ. ಆದ್ರಿಂದ ನಾವು ಹೇಳೋ ಮಾತು ಬೇಗ ಜನರಿಗೆ ತಲುಪ್ತದೆ ಅಂತ ರಾಮ ರಾಮ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ರಾಮ ಎಲ್ಲುವೆ ಅವನು ಹಿಂದೂ ಅವನು ಮುಸ್ಲಿಂ ಅಂತ ಎಲ್ಲೂ ಇಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಅವನು ಕ್ಷತ್ರಿಯ ಅಂತ ಬಹಳ ಸ್ಪಷ್ಟವಾಗಿದೆ. ಇದನ್ನ ಚೆನ್ನಾಗಿ ತಿಳ್ಕೊಳ್ಬೇಕು, ತಪ್ಪಾಗಿ ಪ್ರಚಾರ ಮಾಡಬಾರ್ದು. ಅಂದ್ರೆ ಭಗವಾನ್ ಸರ್, ರಾಮ ಎಲ್ಲರ ಮನಸ್ಸಲ್ಲಿದ್ದಾನೆ, ಎಲ್ಲರ ಬಾಯಲ್ಲೂ ರಾಮ ಇದ್ದಾನೆ. ನಾನು ಆಗ್ಲೇ ಹೇಳ್ದೆ, ಶ್ರೀರಾಮ ಜಸ್ಟ್ ದೇವರು ಮಾತ್ರ ಅಲ್ಲ, ಆತ ಒಬ್ಬ ಮರ್ಯಾದ ಪುರುಷ ಅಂತ ಮಾತ್ರ ಅಲ್ಲ, ಆತ ನಮ್ಮ ಆತ್ಮ ಸಾಕ್ಷಿ ಅಂತ ಬಹುತೇಕರು ನಂಬ್ಕೊಂಡಿದ್ದಾರೆ ಅಂತ. ಹಂಗಾಗಿ ನಂಬಿದ್ದಾರೆ. ಯಾಕೆ ಅಂತ ಅಂದ್ರೆ ಅವರು ವಾಲ್ಮೀಕಿ ರಾಮಾಯಣವನ್ನ ಸರಿಯಾಗಿ ಓದಿಲ್ಲ. ವಾಲ್ಮೀಕಿ ರಾಮಾಯಣ ಅಂತ ಬರೆದಿರ್ತಕ್ಕಂಥ ಎಲ್ಲ ಕಥೆಗಳನ್ನು ಜನರಿಗೆ ಒಪ್ಪಿಗೆ ಆಗೋ ಹಾಗೆ ಮೂಲ ರಾಮಾಯಣದಲ್ಲಿ ಇರ್ತಕ್ಕಂಥ ರಾಮನ ದೋಷಗಳನ್ನ ಬಿಟ್ಟು ಬರಿತಾ ಬಂದಿದ್ದಾರೆ. ಹಾಗಾಗಿ ರಾಮ ಬಹಳ ಮರ್ಯಾದಾ ಪುರುಷೋತ್ತಮ ಅಂತ ಕಾಣಿಸ್ಕೊಳ್ತಾನೆ. ಆದ್ರೆ ವಾಸ್ತವವಾಗಿ ವಾಲ್ಮೀಕಿ ರಾಮಾಯಣ ನೀವು ಎಚ್ಚರಿಕೆಯಿಂದ ಓದಿದ್ರೆ ಆ ಮಾತಿಗೆ ಅವಕಾಶ ಇಲ್ಲ. ನೋಡ್ಬೇಕು ಅಂತ ಅನ್ನೋರು ನನ್ನ ಪುರುಷ ರಾಮ ಮಂದಿರ ಏಕೆ ಬೇಡ ಅಂತ ನನ್ನ ಪುಸ್ತಕ ರಾಮಾಯಣದ ಬಗ್ಗೆ ಬರೆದಿದ್ದೇನೆ. ಅದೀಗಾಗಲೇ 34 ಮುದ್ರಣಗಳು ಬಂದಿವೆ. ಆಸಕ್ತರು ಅದನ್ನ ನೋಡ್ಬೋದು. ಅಲ್ಲ ಭಗವಾನ್ ಸರ್, ಈಗ ಪ್ರಶ್ನೆ ಇರೋದೇನ್ ಗೊತ್ತಾ? ರಾಮರಾಜ್ಯ ಮಾಡ್ಬೇಕು, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆದಾಗ ರಾಮರಾಜ್ಯ ಆಗಬೇಕು ಅಂತ ಕನಸು ಕಂಡವರು ನಾವು ನೀವೆಲ್ರು ಅಂತ. ಯಾಕಂದ್ರೆ ರಾಮನ ನೀತಿ ರಾಮರಾಜ್ಯ ಅನ್ನೋದೇ ಸಂಪೂರ್ಣವಾಗಿ ತಪ್ಪು ವಿಷಯ. ವಾಲ್ಮೀಕಿ ರಾಮಾಯಣವನ್ನ ನೀವು ಓದಿದ್ರೆ ಉತ್ತರಾಖಂಡದಲ್ಲಿ ರಾಮ ರಾಜ್ಯಭಾರ ಮಾಡ್ತಾ ಇದೆ, ಅದು ಉತ್ತರಾಖಂಡದಲ್ಲಿ ವರ್ಣನೆಯಾಗಿದೆ. ರಾಮ ಯಾರಿಗೆ ಅನುಕೂಲಕರವಾಗಿಲ್ಲ ನೋಡಿ, ಅವನು ಸಂಭೂಕ ಎಂಬ ಶೂದ್ರನನ್ನ ತಲೆ ಕತ್ತಾಕ್ತಾನೆ ನೋಡಿ, ಸೀತೆಯನ್ನ ಗರ್ಭಿಣಿಯನ್ನ ಕಾಡ್ಗೋಡಿಸ್ತಾನೆ, ಅವನ ತಮ್ಮ ಲಕ್ಷ್ಮಣನನ್ನ ಅವನ ಮಾತು ಕೇಳಲಿಲ್ಲ ಅಂತ ಸಾಯಿಸ್ತಾನೆ. ಅವನ್ ಯಾವ ರೀತಿ ನೀವು ಮರ್ಯಾದಾ ಪುರುಷೋತ್ತಮ ಅಂತ ಕರಿತೀರಿ? ಇದನ್ನೆಲ್ಲ ನಾನು ವಾಲ್ಮೀಕಿ ರಾಮಾಯಣ ನನ್ನ ವಿಶ್ಲೇಷಣೆ ಮಾಡಿ ನಾನು ಪುಸ್ತಕ ಬರ್ದಿದ್ದೀನಿ, ದಯವಿಟ್ಟು ಓದ್ಬೇಕು ಜನ. ಸುಮ್ನೆ ಭ್ರಮೆಯಿಂದ ರಾಮ ರಾಜ್ಯ ಅಂತ ಅನ್ನೋದು ಬೇಡ. ಕಾರಣ 3ನೇ ಶತಮಾನದಲ್ಲಿ ಇದು ಯಾಕೆ ಹರಡ್ತಾ ಇದ್ದಾರೆ ಅಂದ್ರೆ, 3ನೇ ಶತಮಾನ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಅಶೋಕ ಮಹಾರಾಜ ಬಂದ. ಅಶೋಕ ಅವನು ಬುದ್ಧ ಧರ್ಮವನ್ನ ಸಂಪೂರ್ಣವಾಗಿ ಸ್ವೀಕರಿಸಿ ಅದನ್ನ ಜಾರಿಗೆ ಕೊಟ್ಟ. ಹಾಗಾಗಿ ಇಡೀ ದೇಶದಲ್ಲಿ ಮತ್ತು ಪ್ರಪಂಚದಲ್ಲಿ ಅತ್ಯುತ್ತಮವಾದ ರಾಜ ಅಂತ ಅಂದ್ರೆ ಅಶೋಕ ಅನ್ನೋದು ಇವತ್ತಿಗೂ ಎಲ್ರು ಹೇಳ್ತಾರೆ. ಇಂಗ್ಲಿಷ್ನವರು ಹೇಳ್ತಾರೆ, ಎಲ್ಲ ಇತಿಹಾಸಕಾರರು ಹೇಳ್ತಾರೆ. ಈ ಕೀರ್ತಿ ಅಶೋಕ ಬಂತಲ್ಲ ಅಂದ್ಬಿಟ್ಟು ಇದನ್ನ ಹೋಗಲಾಡಿಸೋದಕ್ಕಾಗಿ ರಾಮರಾಜ್ಯ ಅಂತ ಕಲ್ಪನೆಯನ್ನ ಹುಟ್ಟು ಮಾಡಿದ್ರು ಇವರು. ಅದು ಸಂಪೂರ್ಣವಾಗಿ ತಪ್ಪು. ಅಂದ್ರೆ ಸರ್, ಒಪ್ಕೊಳ್ತೀರಾ ಭಗವಾನ್ ಸರ್ ಹೇಳ್ತಾ ಇರೋದು ತಪ್ಪು? ಭಗವಾನ್ ಅವರ ಪುಸ್ತಕ ಬರೆದ ಯಾವ ಪುಸ್ತಕ ಬರೆದ್ರ ಅಂತ ಹೇಳಿದ್ರಲ್ಲ, ರಾಮರಾಜ್ಯ ಬೇಕೇ. ಶಿವನ ಮೂರ್ತಿಯ ಮೇಲೆ ಮೂತ್ರ ವಿಸರ್ಜನೆ ಮಾಡುವಂತ ಭಗವಾನ್ ಅವರು ರಾಮನ ಮೇಲೆ ಬುಕ್ ಬರೆದನ್ನ ನಂಬೇಕಾ ಜನ? ನೋಡಿ, ಇದೆಲ್ಲ ಅವಿವೇಕದ ಮಾತು.
ನೀವು ಅವಿವೇಕಿ. ಯಾರು ನೀವೇ ಹೇಳ್ರದು ಈ ಮಾತನ್ನ? ನೀವೊಬ್ರು ಚಿಂತಕರಾಗಿ ಶಿವನ ವಿಗ್ರಹದ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿದಂತ ಭಗವಾನ್ ಅವರು ಇತಿಹಾಸ ಬರೀತೀರ ನೀವು? ಯಾವ ಸಿಮಿ ಇತಿಹಾಸಕರು ಭಗವಾನ್ ಅವರೇ ನೀವು? ರಾಮ ರಾಜ್ಯ ನೀವು ಹುಟ್ಟಬೇಕಾದ್ರೆ ಮೊದಲನೇ ಬರೆದಂತದ್ದಿದೆ, ಇತಿಹಾಸ ಇದೆ. ನಿಮ್ಮ ಏಜಿಗೂ ರಾಮ ರಾಜ್ಯದ ಇತಿಹಾಸ ಬರೆದ್ರೆ ಕಂಪೇರ್ ಮಾಡಕ್ ಹೋಗ್ಬೇಡಿ. ತಪ್ಪು ಕಲ್ಪನೆ ಅಂತ ನೀವು ತಪ್ಪು ಕಲ್ಪನೆ, ನೀವೇ ತಪ್ಪು ಕಲ್ಪನೆ. ಫಸ್ಟ್ ಆಫ್ ಆಲ್ ನೀವು ರಾಮನ ಇತಿಹಾಸ ನೀವು ಹೇಳಿದ್ರಲ್ಲ, 10ರಿಂದ 15,000 ರಾಮನ ಇತಿಹಾಸ ಇದೆ ಅಂತ ಹೇಳಿದವರು ನಿಮ್ಗೆ ಇನ್ನು 60ರಿಂದ 70 ವರ್ಷ ಆಗಿಲ್ಲ, ಇನ್ನೇನು ಇತಿಹಾಸ ನೋಡ್ಕೊಂಡಿದ್ದೀರಿ ನೀವು? ಬರ್ಕೊಂಡಿದ್ದಾರೆ. ಆದ್ರಿಂದ ನಿಮ್ಮ ಇಷ್ಟ ಬಂದಂಗೆ ಬರ್ಕೊಂಡು ಇತಿಹಾಸವನ್ನು ತಿರುಚಿ ಹಂಗಂದ್ರೆ ಭಗವಾನ್ ಸರ್ ಚಿಂತಕರು ನೀವು. ಭಗವಾನ್ ಸರ್ ಬರ್ದಿರೋದಕ್ಕೂ ಕೂಡ ನಿಮಗನ್ಸಿದ್ದನ್ನ ನೀವು ಬರೆದು ಬಿಟ್ರೆ ಅದನ್ನ ಜಗತ್ತೇ ಒಪ್ಕೊಳ್ಬೇಕು, ಎಲ್ಲರೂ ಕೂಡ ಒಪ್ಕೊಳ್ಬೇಕು ಅಂತ ಏನಾದ್ರು ಇದೆಯಾ ಅನ್ನೋದು ಪ್ರಶ್ನೆ. ಭಗವಾನ್ ಅವರಿಗಿಂತ ಮೊದಲು ಬರೆದಂತ ಇತಿಹಾಸ ಇದೆಯಲ್ಲ. ಉದಾಹರಣೆ, ನಿಮ್ಮ ಮನಸ್ಸು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇಲ್ಲ. ಈಗ ನೀವ್ ಹೇಳಿದ್ ಇಷ್ಟೊತ್ತು ನಾವು ಕೇಳಿಸ್ಕೊಂಡ್ವಿ, ಬಟ್ ನೀವ್ ಹೇಳಿದ್ದನ್ನ ಮೂಲ ಏನು ರಾಮರಾಜ್ಯ ಆಗಬೇಕು ಅನ್ನೋ ತಪ್ಪು ಕಲ್ಪನೆಯಲ್ಲಿದ್ದಾರೆ. ರಾಮ 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 ಅನ್ನುವಂತ ಜಪಗಳಾಗ್ತಾ ಇದೆ, ಅದರಿಂದ ತಪ್ಪು ಕಲ್ಪನೆಯಲ್ಲಿ ಜನ ಬದುಕ್ತಿದ್ದಾರೆ. ಅವ್ರವ್ರ ಇಚ್ಛೆ ಬಂದಾಗ ಅವ್ರು ಓದ್ಕೊಳ್ತಿದ್ದಾರೆ, ಅವ್ರು ಅರ್ಥ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ನೀವು ಬರೆದಿರುವ ಪುಸ್ತಕದಲ್ಲಿ ನೀವು ಎಲ್ಲವನ್ನ ಕೂಡ ಕರೆಕ್ಟ್ ಆಗಿ ಹೇಳಿದ್ದೀರಾ, ಮೂಲವನ್ನ ಕೆದಕಿ ಹೇಳಿದ್ದೀರಾ, ನೀವು ಹೇಳಿದ್ದೇ ಕರೆಕ್ಟ್ ಅಂತ ಜನ ಒಪ್ಕೊಳ್ಬೇಕು ಅಂತ ಯಾಕೆ ನಿರೀಕ್ಷೆ ಮಾಡ್ತಿದ್ದೀರಿ ನೀವು? ಹೋಗ್ಬೇಕು, ಜನ ಓದೋರ ಅಭಿಪ್ರಾಯಗಳನ್ನ ವಿಮರ್ಶೆ ಮಾಡ್ಕೊಳ್ಳಿ. ನನ್ ಸರಿ ಇದ್ರೆ ನಂದು ಒಪ್ಕೊಳ್ಳಿ, ಅವ್ರವ್ರು ಸರಿ ಇದ್ರೆ ಅವ್ರದ್ದು ಒಪ್ಕೊಳ್ಳಿ. ನಾಗರಾಜ್ ಸರ್ ಹೇಳ್ತಿದ್ದಾರೆ ನೀವು ಮಾತಾಡ್ತಾ ಇರೋದೇ ತಪ್ಪು, ನೀವು ಕೊಡ್ತಾ ಇರುವಂತ ಸಂದೇಶಗಳೇ ತಪ್ಪು, ಅದನ್ನ ನಾವ್ ಯಾಕ್ರಿ ಒಪ್ಕೊಳ್ಬೇಕು? ರಾಮರಾಜ್ಯ ಆಗೋದನ್ನ ನೀವ್ ಯಾಕೆ ಒಪ್ಕೊಳ್ಳಲ್ಲ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲ, ರಾಮ ರಾಜ್ಯ ವಾಲ್ಮೀಕಿ ರಾಮಾಯಣದಲ್ಲಿ ಅದು ತಪ್ಪು ರಾಜ್ಯ ಅಂತ ಅವನು ಚೆನ್ನಾಗಿ ತೋರ್ತಿದ್ದಾನೆ. ಅದು ನಿಮ್ಮ ಭ್ರಮೆಯಲ್ಲಿ, ಅದು ನಮ್ಮ ಭಾವನೆಗಳು ತಪ್ಪು ಅಂತೀರಾ? ನಡೆನುಡಿಗಳು ಆತ ಅನುಸರಿಸಿದ ನೀತಿಗಳೆಲ್ಲವೂ ಕೂಡ ತಪ್ಪಾ? ಭಗವಾನ್ ಅವರೇ, ದೇವರ ರಾಮನಿಗಿಂತ ಮೊದಲೇ ನೀವು ಹುಟ್ಟಿಲ್ವಲ್ಲ, ಹೆಂಗೆ ನೀವು ರಾಮರಾಜ್ಯ ಅಂತೀರಿ? ಒಂದ್ ಸೆಕೆಂಡ್ ಭಗವಾನ್ ಸರ್, ರಮೇಶ್ ಪೂಜಾರಿ ಅವರು ಬಿಜೆಪಿ ವಕ್ತಾರರು ನಿಮ್ಗೆ ಏನೋ ಪ್ರಶ್ನೆ ಮಾಡ್ಬೇಕಂತೆ ಸರ್. ಭಗವಾನ್ ಸರ್, ಒಂದ್ ಉತ್ತರ ಕೊಟ್ಬಿಡಿ ಸರ್, ಒಂದ್ ಚರ್ಚೆ ಆಗ್ಲಿ ಅಂತ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ನಿಮ್ಮಂತ ನತದೃಷ್ಟ ಚಿಂತಕರು ಚಿಂತಕರು ಎಷ್ಟು ಜನ ಇರ್ತಾರೋ ಅಷ್ಟು ಜನ ಇರೋವರೆಗೂ ರಾಮರಾಜ್ಯ ಆಗೇ ಆಗುತ್ತೆ.